ಇವತ್ತು ಸಾಯಂಕಾಲ 5 ಗಂಟೆಗೆ ಸಿಟಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಕ್ರಾಂತಿವೀರ ಸಂಗೊಳ್ಳಿ ಮೂರ್ತಿಗೆ ಭಗ್ನ ಮಾಡಿದ್ದಾರೆ. ಅದು ಯಾರೇ ಮಾಡಲಿ ಪೊಲೀಸ್ ಇಲಾಖೆಯವರು ತಕ್ಷಣ ಅವರನ್ನು ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಅವ್ರಿಗೆ ಏನು ಶಿಕ್ಷೆ ಕೊಟ್ಟು ಕೊಡಬೇಕು. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಇದೇ ತರ ಸಂಗೊಳ್ಳಿ ಮೂರ್ತಿಯನ್ನು ಎಲ್ಲ ಕಡೆ ಇದೇ ತರ ಅಪಮಾನ ಇದಕ್ಕೊಂದು ಮುಂಜಾಗ್ರತೆಯನ್ನು ವಹಿಸಬೇಕು. ಅದೇ ರೀತಿ ಮೊನ್ನೆ 1 ತಿಂಗಳಿಂದ ನಮ್ಮ ಆನಂದ್ ತಾಲೂಕಿನಲ್ಲಿ ಇದೇ ತರ ಆಗ್ಯದ. ಅದು ಕೂಡ ಇನ್ನೂ ಸುದ್ದಿ ಮಾಡಿಲ್ಲ. ಆನಂದ MLA ಅವರು ಸುದ್ದಿ ಮಾಡ್ತೀನಂದ್ರೆ ನಾವು ಇನ್ನೂ ಮಾಡಿಲ್ಲ. ಅದಕ್ಕೆ ಟೈಮ್ ಭಾಳ ಆಯ್ತು. ಅದಕ್ಕೂ ಇದರ ಎಚ್ಚರಿಕೆ ವಹಿಸಬೇಕು. ಮತ್ತು ಇದು ಗುಲ್ಬರ್ಗದಲ್ಲಿ ಇರುವಂತಹ ಸಂಗೊಳ್ಳಿ ಮೂರ್ತಿ ಕೂಡ ಜಲ್ದಿ CCTV ಮತ್ತು ಎಲ್ಲ ಮಾಡಬೇಕು. ಮಹಾನುಭಾವರ ಮೂರ್ತಿಗೆ ಯಾವುದೋ ಒಬ್ಬ ದುಷ್ಕರ್ಮಿ ಕಿಡಿಗೇಡಿ ಇವತ್ತು ದಿವಸ ಅವರ ಕೈಯಲ್ಲಿರುವ ಖಡ್ಗವನ್ನ ಮುರಿದು ಇಡೀ ಸಮಾಜಕ್ಕೆ, ಇಡೀ ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದಿದೆ. ಈ ಅವಮಾನವನ್ನು ಖಂಡಿಸಿ ಇವತ್ತು ನಾವು ಜಗತ್ ಸರ್ಕಲ್ ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘದ ವತಿಯಿಂದ ಇವತ್ತಿನ ದಿವಸ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಇವತ್ತಿನ ದಿವಸ ಮಹಾನಗರ ಪಾಲಿಕೆಗೆ, ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಏನಂತ ಆಗ್ರಹ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇವತ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ನೀವು ಯಾವ ರೀತಿಯಾಗಿ ಬಂದೋಬಸ್ತ್ ಮಾಡಬೇಕಾಗಿತ್ತು, ಯಾವ ರೀತಿಯಾಗಿ ರಕ್ಷಣೆ ಕೊಡಬೇಕಾಗಿತ್ತು, ಅದನ್ನು ಕೊಟ್ಟಿಲ್ಲ. ಅದು ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ರಕ್ಷಣೆ ಸಲುವಾಗಿ CC ಕ್ಯಾಮೆರಾ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂತ ಕೇಳ್ತಾ ಇದೀವಿ ನಾವು. ಯಾಕೆ ಹಾಕಿಲ್ಲ? CC ಕ್ಯಾಮೆರಾ ಹಾಕಬೇಕು, ಪೊಲೀಸ್ ಬಂದೋಬಸ್ತ್ ಒದಗಿಸಬೇಕು. ಮತ್ತೆ ಏನು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇವತ್ತ ಅದು ಭಗ್ನ ಆಗಿದೆ. ಅದನ್ನ ಆ ಮೂರ್ತಿ ಇವತ್ತಿನ ದಿವಸ ಮಹಾನಗರ ಪಾಲಿಕೆಯಿಂದ, ಸರ್ಕಾರದಿಂದ ಕಂಚಿನ ಪುತ್ರೆಯನ್ನು ಮಾಡಿಸಿ ಕೂಡಿಸಬೇಕು ಅಂತ ಹೇಳಿ ನಾವು ಸಂಗೊಳ್ಳಿ ರಾಯಣ್ಣ ಸಂಘದ ಮುಖಾಂತರ ಇವತ್ತು ನೀವು ಒತ್ತಾಯ ಮಾಡ್ತಾ ಇದ್ದೀವಿ. ಕೂಡ್ಲೇನೆ ಏನ ದುಷ್ಕರ್ಮಿ ಇವತ್ತ ಮಾಡಿದಾನ ಅವನಿಗೆ ಕೂಡ್ಲೇನೆ ಅವನ ಮೇಲೆ FIR ಹಾಕಿ ಜೈಲಿಗೆ ಕಟ್ಟಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಹಾಗೇನೆ ಮೊನ್ನೆ ಆಳಂದ ತಾಲೂಕಿನಲ್ಲೂ ಸಹಿತ ಏನಾವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಕಲ್ಲು ಹೊಡೆದು ಅವಮಾನ ಮಾಡಿದಾರ. ಈ ಅವಮಾನವನ್ನ ಯಾವುದೇ ಕಾರಣಕ್ಕೂ ಇಡೀ ಕರ್ನಾಟಕ ಜನತೆ ಸಹಿಸೋದಿಲ್ಲ. ಆ ಕಾರಣಕ್ಕಾಗಿ ಕೂಡಲೇ ಅವರಿಗೆ ಗಡೀಪಾರು ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದೀವಿ.